ಯಾವುದೇ ಕಾಂಪ್ಲಿಕೇಶನ್ಗೆ ನಾನು ಹೋಗಿ ನಾನು ಬಯಸ್ತೀನಿ. ವೆಲ್ಕಮ್ ಬ್ಯಾಕ್. ಚಿಲುಮೆ ಸಂಸ್ಥೆಯಿಂದ ವೋಟರ್ ಸ್ಕ್ಯಾಮ್ ವಿಚಾರವಾಗಿ ಬಿಜೆಪಿ ಸರ್ಕಾರವೇ ಶಾಮೀಲು ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ರಾಜ್ಯದ ಹೊರಗೂ ಚಿಲುಮೆ ಹಗರಣದ ದೊಡ್ಡ ಸದ್ದಾಗ್ತಾ ಇದೆ. ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಈಗ ಗುಜರಾತ್ ಚುನಾವಣೆಯಲ್ಲೂ ಕಾಂಗ್ರೆಸ್ನಿಂದ ಈ ವಿಷಯ ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳಿದೆ. ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಈ ಹಗರಣದಿಂದ ಈಗ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಹಗರಣದ ವರದಿಯನ್ನ ಕೇಳಿದ್ದಾರೆ ಜೆಪಿ ನಡ್ಡಾ ಹಾಗೇನೆ ಅರುಣ್ ಸಿಂಗ್. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹಾಗೇನೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ರಾಜ್ಯ ಬಿಜೆಪಿ ಘಟಕದಿಂದ ಇಡೀ ಪ್ರಕರಣದ ಬಗ್ಗೆ ವರದಿ ಕೊಡಿ ಅಂತ ಕೇಳಿದಾರಂತೆ. ಜೆಪಿ ನಡ್ಡಾ ವರದಿ ಕೇಳಿದ ಬೆನ್ನಲ್ಲೇ ಸಿಎಂ ಜೊತೆ ಅರುಣ್ ಸಿಂಗ್ ಚರ್ಚೆ ಕೂಡ ಮಾಡಿದ್ದಾರೆ, ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಕೇವಲ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿ ಉಳಿದಂಗೆ ಕಾಣಿಸ್ತಾ ಇಲ್ಲ. ಈಗ ನೋಡಿದ್ರೆ ಪ್ಲಾನ್ ನೋಡಿದ್ರೆ ಅಂದ್ರೆ ಗುಜರಾತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ವಿಷಯವನ್ನ ಪ್ರಸ್ತಾಪ ಮಾಡೋಕೆ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ತಯಾರಿಗಳನ್ನ ಮಾಡ್ಕೊಂಡಿದೆ, ಚಾನ್ಸಸ್ ಇದೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಮಟ್ಟದ ನಾಯಕರಿಗೆ ಈ ವಿಷಯ ಈಗ ಟೆನ್ಷನ್ ತಂದಿಟ್ಟಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಕೇವಲ ಕರ್ನಾಟಕಕ್ಕೆ ಮಾತ್ರ ಈ ವಿಷಯ ಸೀಮಿತವಾಗಿದೆ. ಈಗ ಎಲೆಕ್ಷನ್ ಎಲ್ಲೆಲ್ಲ ನಡೀತಾ ಇದೆ, ಪ್ರಮುಖವಾಗಿ ಗುಜರಾತ್, ಅಲ್ಲಿ ಪ್ರಸ್ತಾಪ ಮಾಡೋಕೆ ಕಾಂಗ್ರೆಸ್ ಅಂದ್ರೆ ಸಿದ್ಧತೆ ಮಾಡ್ಕೊಂಡಿದೆ, ಚಾನ್ಸಸ್ ಇದೆ ಅಲ್ಲಿ ಪ್ರಸ್ತಾಪ ಮಾಡೋದು. ಈಗ ಹೈಕಮಾಂಡ್ ನಾಯಕರಿಗೆ ಇದು ಯಾವ ತರ ಟೆನ್ಷನ್ ತಂದಿಟ್ಟಿದೆ? ಮೇಲ್ನೋಟಕ್ಕೆ ಇಲ್ಲಿನ ನಾಯಕರು ಪದೇ ಪದೇ ಹೇಳ್ತಾ ಇದ್ದಾರೆ ಇದು ನಮ್ಮ ಅವಧಿಯಲ್ಲಿ ಆಗಿದ್ದಲ್ಲ, ಕಾಂಗ್ರೆಸ್ ಅವಧಿಯಲ್ಲಿ ಆಗಿದ್ದು, ಅವರ ಆರೋಪಗಳು ನಿರಾಧಾರ ಅಂತ ಹೇಳಿದ್ರು ಕೂಡ ನಾಯಕರಿಗೆ ಹೆಂಗ್ ಟೆನ್ಷನ್ ಆಗಿದೆ ಈಗ? ಶರ್ಮಿತಾ ಶೆಟ್ಟಿ, ಚಿಲುಮೆ ಸಂಸ್ಥೆಯ ವೋಟರ್ ಸ್ಕ್ಯಾಮ್ ನಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಭಾಗಿಯಾಗಿದೆ. ಬೆಂಗಳೂರಿನ ಅನೇಕ ಸಚಿವರು ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಬಿಜೆಪಿಯ ಅನೇಕ ಶಾಸಕರು ಭಾಗಿಯಾಗಿದ್ದಾರೆ. ಮುಖ್ಯಮಂತ್ರಿಗಳೇ ಬೆಂಗಳೂರು ಉಸ್ತುವಾರಿಯಾಗಿದ್ದರಿಂದ ಮುಖ್ಯಮಂತ್ರಿಗಳ ಕೃಪಾ ಕಟಾಕ್ಷದಿಂದ ಇವೆಲ್ಲವೂ ನಡೆದಿರುವಂತದ್ದು, ಮತದಾರರ ವೈಯಕ್ತಿಕ ಮಾಹಿತಿಯನ್ನು ಕದ್ದಿರುವಂತದ್ದು ಮತ್ತು ದತ್ತಾಂಶವನ್ನು ಕೂಡ ಕಳ್ಳತನ ಮಾಡಿರುವಂತ. ಆ ಮುಖಾಂತರ ಕಾಂಗ್ರೆಸ್ ಮತದಾರರು ಯಾರಿದ್ದಾರಲ್ಲ ಅವರ ಮನಸ್ಥಿತಿಯನ್ನು ಅರಿತು ಸರ್ವೆನ ಮಾಡಿ ನಂತರ ಕಾಂಗ್ರೆಸ್ನ ಮತದಾರರನ್ನ ಡಿಲೀಟ್ ಮಾಡಿರುವಂತದ್ದು. ಇದು ಅತಿ ದೊಡ್ಡ ವೋಟರ್ ಸ್ಕ್ಯಾಮ್ ಅಂತ ಹೇಳಿ ಕರ್ನಾಟಕ ಕಾಂಗ್ರೆಸ್ ಅತಿ ದೊಡ್ಡ ಹೋರಾಟವನ್ನು ಕೂಡ ಮಾಡಿರುವಂತದ್ದು. ಇದನ್ನ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇದೀಗ ಚುನಾವಣಾಧಿಕಾರಿ ಕೂಡ ದೂರನ್ನು ಕೊಟ್ಟಿರುವಂತದ್ದು. ಹೈಕೋರ್ಟ್ ಮೆಟ್ಟಿಲಿರುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಜೊತೆಗೆ ಬೆಂಗಳೂರಿನ 28 ಕ್ಷೇತ್ರದಲ್ಲಿ ನಿರಂತರವಾಗಿ ಹೋರಾಟವನ್ನು ಮಾಡುವಂತದ್ದು ಮತ್ತು ಸರ್ಕಾರ ಮತ್ತು ಚಿಲುಮೆ ಸಂಸ್ಥೆಯ ಈ ಒಂದು ವಿಚಾರ ಸಂಬಂಧಪಟ್ಟಾಗಿ ಕಾಂಗ್ರೆಸ್ ಪ್ರತಿಷ್ಠೆಗೆ ತೆಗೆದುಕೊಂಡಿರೋದು. ಹಾಗಾಗಿ ಈ ಒಂದು ದತ್ತಾಂಶ ಕಳ್ಳತನ ಪ್ರಕರಣ ವೋಟರ್ ಸ್ಕ್ಯಾಮ್ ನಲ್ಲಿ ಮೊದಲು ಎಫ್ಐಆರ್ ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಹಾಕ್ಬೇಕು, ಉಳಿದಂತೆ ಬಿಬಿಎಂಪಿ ಕಮಿಷನರ್ ಆಗಿರ್ತಕ್ಕಂಥ ತುಷಾರ್ ಗಿರಿನಾಥ್ ಹಾಕ್ಬೇಕು, ಉಳಿದಂತೆ ಯಾರೆಲ್ಲ ಸಚಿವರು ಭಾಗಿಯಾಗಿದ್ದಾರೆ. ಈಗಾಗಲೇ ಸಚಿವ ಡಾಕ್ಟರ್ ಅಶ್ವತ್ಥನಾರಾಯಣ ಅವರ ಹೆಸರು ಕೂಡ ತಲುಪು ಹಾಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವನ್ನೆಲ್ಲರನ್ನ ಬಂಧಿಸಬೇಕಂತ ಹೇಳಿ ಆಗ್ರಹವನ್ನು ಮಾಡ್ತಿರುವಂತದ್ದು. ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಆಗ್ಬೇಕಂತ ಒತ್ತಾಯ ಮಾಡ್ತಿರ್ತಕ್ಕಂಥ ಕರ್ನಾಟಕ ಕಾಂಗ್ರೆಸ್ ಇದು ದೇಶಾದ್ಯಂತ ಇದೀಗ ದೊಡ್ಡ ಮಟ್ಟದ ಸುದ್ದಿ ಮತ್ತು ಸದ್ದು ಮಾಡ್ತಿರುವಂತದ್ದು. ಅಲ್ಲದೆ ಗುಜರಾತ್ ಚುನಾವಣೆ ನಡೀತಿರುವ ಹಿತದೃಷ್ಟಿಯಿಂದ ಗುಜರಾತ್ ಚುನಾವಣೆ ಕಾಂಗ್ರೆಸ್ ಪಕ್ಷ ಈ ವಿಚಾರವನ್ನ ಪ್ರಸ್ತಾಪಿಸಿದ ಬಹುತೇಕ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಗುಜರಾತ್ ಚುನಾವಣೆಯಲ್ಲಿ 4 ಕಡೆಗಳಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರ ಬಾಯಿಂದಲೇ ಈ ಕರ್ನಾಟಕ ವೋಟರ್ ಸ್ಕ್ಯಾಮ್ ಅನ್ನು ಕೂಡ ಪ್ರಸ್ತಾಪ ಮಾಡ್ಲಿಕ್ಕೆ ಕರ್ನಾಟಕ ಕಾಂಗ್ರೆಸ್ ಸಿದ್ಧತೆ ಮಾಡುವಂತದ್ದು ಮತ್ತು ಇಲ್ಲಿಂದ ತೆರಳತಕ್ಕಂಥ ಕರ್ನಾಟಕ ಕಾಂಗ್ರೆಸ್ ನ ಯಾರೆಲ್ಲ ಸ್ಟಾರ್ ಕ್ಯಾಂಪೇನರ್ ಇದ್ದಾರೆ ಅವರಿಂದಲೂ ಕೂಡ ಗುಜರಾತ್ನಲ್ಲೂ ಕೂಡ ಚುನಾವಣಾ ಪ್ರಚಾರದಲ್ಲೂ ಕೂಡ ಕರ್ನಾಟಕದಲ್ಲಿ ಬಿಜೆಪಿಯ ವೋಟರ್ ಸ್ಕ್ಯಾಮ್ ಅಂತ ಹೇಳಿ ಪ್ರಸ್ತಾಪ ಮಾಡ್ಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಇದು ರಾಷ್ಟ್ರಾದ್ಯಂತ ದೊಡ್ಡ ಸುದ್ದಿ ಮಾಡ್ತಿರುವಂತದ್ದು. ಹಾಗಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು 2 ವರದಿಯನ್ನು ಕೇಳಿರುವಂತದ್ದು. ಕರ್ನಾಟಕ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಬಳಿ ಒಂದು ವರದಿಯನ್ನು ಕೇಳಿರುವಂತದ್ದು, ಜೊತೆಗೆ ಕರ್ನಾಟಕ ಬಿಜೆಪಿ ಘಟಕದಿಂದ ಕೂಡ ವರದಿಯನ್ನ ಕೇಳಿರುವಂತದ್ದು. ಸಂಪೂರ್ಣ ಮಾಹಿತಿ ಇರ್ತಕ್ಕಂಥ ವರದಿಯನ್ನ ಕಳಿಸ್ಕೊಡಿ ಅಂತ ಹೇಳಿ ಕೇಳಿರುವಂತದ್ದು. ಹಾಗಾಗಿ ಅರುಣ್ ಸಿಂಗ್ ಅವರು ಕೂಡ ಮುಖ್ಯಮಂತ್ರಿ ಜೊತೆ ನಿನ್ನೆ ಚರ್ಚೆ ಮಾಡಿರುವಂತದ್ದು. ಇಡೀ ಪ್ರಕರಣದ ಬಗ್ಗೆ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳಿರ್ಬೋದು, ಎಫ್ಐಆರ್ ಇರ್ಬೋದು, ಈ ವೋಟರ್ ಸ್ಕ್ಯಾಮ್ ಯಾವ ರೀತಿ ಆಯ್ತು, ಚಿಲುಮೆ ಸಂಸ್ಥೆಗೂ ಮತ್ತು ಕರ್ನಾಟಕದ ಪ್ರಮುಖ ಸಚಿವರಾಗಿರ್ತಕ್ಕಂಥ ಅಶ್ವತ್ಥನಾರಾಯಣಗಿರ್ತಕ್ಕಂಥ ಲಿಂಕ್ ಏನು, ಎಲ್ಲದರ ಮಾಹಿತಿಯನ್ನು ಕೊಡುವಂತೆ ಮುಖ್ಯಮಂತ್ರಿ ಕೂಡ ಸೂಚನೆಯನ್ನು ಕೊಟ್ಟಿರುವಂತದ್ದು. ಮತ್ತು ಭಾರತೀಯ ಜನತಾ ಪಕ್ಷದ ಕರ್ನಾಟಕ ಘಟಕ ಕೂಡ ಜೆಪಿ ನಡ್ಡಾ ಅವರಿಗೆ ವರದಿಯನ್ನು ಕೊಟ್ಟಿದೆ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಮತದಾರ ಮಾಹಿತಿ ಕಳವು ಆರೋಪ ಪ್ರಕರಣ ಸಂಬಂಧ ಸಿಎಂ ಬೊಮ್ಮಾಯಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಆರೋಪಗಳನ್ನ ಸಿಎಂ ನಿರಾಕರಿಸಿದ್ದಾರೆ. ಕಾಂಗ್ರೆಸ್ ಆರೋಪಗಳಿಗೆ 5 ಅಂಶಗಳ ತಿರುಗೇಟನ್ನ ಸಿಎಂ ಕೊಟ್ಟಿದ್ದಾರೆ. ಚಿಲುಮೆಗೆ ಅನುಮತಿ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಅಂತ ಪ್ರಕರಣ ಸಂಬಂಧ ಸಿಎಂ ಬೊಮ್ಮಾಯಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು 2017ರಲ್ಲಿ ಕಾನೂನು ಬಾಹಿರ ಅನುಮತಿ ಕೊಟ್ಟಿದ್ದ ಕಾಂಗ್ರೆಸ್ ಅವರು ನಾವಲ್ಲ, ತಮ್ಮ ಕಾಲದಲ್ಲಾದ ತಪ್ಪನ್ನ ನಮ್ಮ ಮೇಲೆ ಹೊರಿಸ್ತಾ ಇದ್ದಾರೆ ಅಂತ ಹೇಳಿ ಸಿಎಂ ಹೇಳಿದ್ದಾರೆ. ಈಗ ಬೂತ್ ಲೆವೆಲ್ ಆಫೀಸರ್ಗಳನ್ನ ನೇಮಕ ಮಾಡಿದ್ದು, ಅಧಿಕಾರ ಕೊಟ್ಟಿದ್ದೆಲ್ಲ ಯಾರು? ಸಿದ್ದರಾಮಯ್ಯ ಅವರು. ಕೈ ಶಾಸಕರ ಕ್ಷೇತ್ರದಲ್ಲಿ ಹೆಚ್ಚು ಡಿಲೀಟ್ ಆರೋಪ ಎಲ್ಲ ಮಾಡ್ತಾ ಇದ್ದಾರಲ್ಲ, ಅದೆಲ್ಲ ಸುಳ್ಳು. ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ದೆ ಅವಾಗಿನ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ ಅಂತ ಸಿಎಂ ಹೇಳಿದ್ದಾರೆ.
ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.